ನಮಸ್ಕಾರ ಎಲ್ರಿಗೂ. ಮತ್ತೊಂದು ವಿಡಿಯೋ ಮಾಡ್ತಾಯಿದ್ದೀನಿ, ಹಾಸ್ಯ ಕಾರ್ಯಕ್ರಮ. ನಿಮ್ಮ ಅಭಿಪ್ರಾಯ ಎಲ್ಲ ಯೂಟ್ಯೂಬಲ್ಲಿ ತಿಳಿಸಿದ್ರೆ ಸಂತೋಷ ಆಗುತ್ತೆ, ನನ್ನ ಶ್ರಮ ಸಾರ್ಥಕ ಆಗುತ್ತೆ. ಇವಾಗ ಮೊದಲನೇದಾಗಿ ಮಗ ಅಪ್ಪಂಗೆ ಫೋನ್ ಮಾಡ್ದ. ಆವಾಗ ಅಪ್ಪ ತುಂಬ ಬ್ಯುಸಿಯಾಗಿದ್ದ. ನಾನಿವಾಗ ಟೈಮ್ ಇಲ್ಲ, ತುಂಬ ಬ್ಯುಸಿಯಾಗಿದ್ದೀನಿ, ಆಮೇಲೆ ಮಾತಾಡ್ತೀನಿ, ಫೋನ್ ಕಟ್ ಮಾಡು ಅಂದ ಮಗಗೆ. ಆಮೇಲೆ ಅಪ್ಪ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋದಾಗ ಮಗ ಫೋನ್ ವೈರ್ ಕಟ್ ಮಾಡ್ತಾ ಇದ್ದ. ಅದಕ್ಕೆ ಅಪ್ಪ ಕೇಳ್ದ, ಯಾಕೋ ಏನಾಗಿದೆಯೋ ನಿನಗೆ, ಫೋನ್ ವೈರ್ ಯಾಕೋ ಕಟ್ ಮಾಡ್ತಾ ಇದೆಯಾ ಅಂದ. ಅದಕ್ಕೆ ಮಗ ಹೇಳ್ದ, ನೀನೇ ಹೇಳಿದ್ಯಲ್ಲಪ್ಪ ಫೋನ್ ಕಟ್ ಮಾಡು ಅಂತ ಅಂದ. ಆಮೇಲೆ ಇನ್ನೊಂದು ತಮಾಷೆ, ಕಾಗೆ ಕೂಗಿದರೆ ನೆಂಟರು ಬರುತ್ತಾರೆ ಅಂತ ಅರ್ಥ. ಕಾಗೆಯು ಕೂಗಿದರೆ ನೆಂಟರು ಬರುತ್ತಾರೆ. ಸೊಸೆ ಕೋಪದಿಂದ ಕೂಗಿದರೆ ಅತ್ತೆ ಮಾವ ವೃದ್ಧಾಶ್ರಮಕ್ಕೆ ಬರುತ್ತಾರೆ. ಆಮೇಲೆ ಇನ್ನೊಂದು ಹಾಸ್ಯ, ಗುಂಡ ಏನು ಮಾಡ್ದ, ಎಲ್ಲಿ ಹೋದರೂ ಎಲ್ಲ ಕಡೆನೂ ಒಂಟೊಂಟೆಗೆ ಹೋಗ್ತಾ ಇದ್ದ. ಅದಕ್ಕೆ ಅವ್ನ ಸ್ನೇಹಿತ ಕೇಳ್ದ, ಅಲ್ಲ ಕಣೋ, ಮದುವೆ ಆಗಿದೆ, ಹೆಂಡತಿ ಇದ್ದಾಳೆ, ಎಲ್ಲ ಕಡೆ ಒಂಟೊಂಟೆಗೆ ಯಾಕೋ ಓಡಾಡ್ತೀಯಾ ಅಂದ ಸ್ನೇಹಿತ. ಅದಕ್ಕೆ ಗುಂಡ ಹೇಳ್ದ, ನೋಡೋ, ಹುಲಿ ಸಿಂಹ ದೂರ ಇದ್ದಷ್ಟು ಕ್ಷೇಮ ಅಂದ. ಆಮೇಲೆ ಇನ್ನೊಂದು ಹಾಸ್ಯ, ಮರದಿಂದ ಮರಕ್ಕೆ ಹಾರುವುದು ಕೋತಿ, ಮರದಿಂದ ಮರಕ್ಕೆ ಹಾರುವುದು ಕೋತಿ, ಅದರಂತೆ ನೀನು ಹಾರಿದರೆ ಆಗುವುದು ಫಜೀತಿ. ಆಮೇಲೆ ಇನ್ನೊಂದು, ನಿನಗೆ ನೋವಾದರೆ ಹಚ್ಚುವೆ ಮುಲಾಮು, ನಿನಗೆ ನೋವಾದರೆ ಹಚ್ಚುವೆ ಮುಲಾಮು, ದಸರಾ ಆನೆಗಳಿಗೆ ಬರೀ ತಾಲೀಮು ತಾಲೀಮು. ಇನ್ನೊಂದು, ನೀನು ಮರ ಹತ್ತಿದರೆ ಎಳನೀರು, ನೀನು ಮರ ಹತ್ತಿದರೆ ಎಳನೀರು, ಮಕ್ಕಳು ನಿನ್ನನ್ನು ತೊರೆದರೆ ಬರೀ ಕಣ್ಣೀರು, ಬರೀ ಕಣ್ಣೀರು. ಇನ್ನೊಂದು ಹಾಸ್ಯ, ಅಪ್ಪ ಅಮ್ಮ ಮಗನಿಗೆ ಹೇಳಿದ್ರು, ನೋಡೋ ನೀ ಏನು ಬೇಕಾದ್ರೂ ಓದೋ, ಆದರೆ ಇಂಜಿನಿಯರ್ ಆಗಬೇಡ ಅಂತ ಹೇಳಿದ್ರು. ಯಾಕಮ್ಮ ಅಂದ. ಅದಕ್ಕೆ ನೀನು ಇಂಜಿನಿಯರ್ ಆದರೆ ನೀನು ನಮ್ಮನ್ನೆಲ್ಲ ಬಿಟ್ಬಿಟ್ಟು ಅಮೇರಿಕಾಗೆ ಹೊರ್ಟೋಗ್ತೀಯ, ಅದಕ್ಕೆ ಬಿ ಇ ಅಂದರೆ ಏನು ಗೊತ್ತೇನೋ ಅಂತಂದ್ರು. ಏನಮ್ಮ ಅಂದ. ಬಿ ಇ ಅಂದರೆ ಬೇಡ ಇದ್ರ ಸವಾಸ ಅಂದರು. ಆಮೇಲೆ ಇನ್ನೊಂದು ಹಾಸ್ಯ, ನನ್ನ ಸ್ನೇಹಿತೆ ಒಬ್ಬಳು, ಅವಳು ಹೇಳಿದ್ಲು, ನೋಡೇ ನಮ್ಮ ಯಜಮಾನ್ರು ಸರ, ಉಂಗುರ, ಕಾಸ್ಟ್ಲಿ ವಾಚು ಇಲ್ಲದೆ ಹೊರಗೆ ಬರಲ್ಲ ಕಣೆ, ಅದೆಲ್ಲ ಹಾಕ್ಕೊಡ್ತಾರೆ ಅವರು, ಗೊತ್ತಾ ಅಂದ್ಲು. ನನಗೆ ಪೆಚ್ಚಾಯಿತು. ನಾನು ಹೇಳಿದೆ, ಅವ್ರು ಹಾಕ್ಕೊಂಡಿದ್ದಕ್ಕೆ ಪೆಚ್ಚಿಲ್ಲ, ಆದರೆ ನಾನು ಹೇಳಿದೆ ನಮ್ಮ ಯಜಮಾನ್ರು ಸರ, ಉಂಗುರ, ಕಾಸ್ಟ್ಲಿ ವಾಚು ಅವ್ರು ಏನೂ ಹಾಕ್ಕೊಳ್ಳಲ್ಲ ಅಂತಂದೆ. ಅದಕ್ಕೆ ಅವಳು ಫಸ್ಟು ನಾನು ಏನೂ ಹಾಕ್ಕೊಳ್ಳಲ್ಲ ಅಂದೆ. ಅದಕ್ಕೆ ಅವಳು ಗಾಬರಿಯಿಂದ ಅಂದ್ಲು, ಬಾಯಿ ಮುಚ್ಚು, ನೊಣ ಹೊಟ್ಟೋಗುತ್ತೆ, ಗಾಬರಿ ಮಾಡ್ಕೋಬೇಡ, ಏನು ಹಾಕ್ಕೊಳ್ಳಲ್ಲ ಅವರು ಅಂದರೆ ಬಟ್ಟೆ ಹಾಕ್ಕೊಳ್ಳಲ್ಲ ಅಂತಲ್ಲ, ಬಟ್ಟೆ ಹಾಕ್ಕೋತಾರೆ, ಅದೊಂದು ಹಾಕ್ಕೋತಾರೆ ನನ್ನ ಪುಣ್ಯಕ್ಕೆ ಅಂದೆ. ನಮಸ್ಕಾರ. ಇಷ್ಟೇಳಿ ನಂದು ಹಾಸ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮಗೆಲ್ರಿಗೂ ಧನ್ಯವಾದಗಳು.